ಗದ್ದೆಗೆ ಅಂತ ಹೋಗಿದ್ದಾನಲ್ಲ, ಬರುವಾಗ ಹಾಗೆ ಅವಳನ್ನು ಕರೆದುಕೊಂಡು ಬರ್ತೀರಿ ಅಂತ ಹೇಳಿದ್ದಾನೆ. ಹಾಗಾದ್ರೆ ನಾನೀಗ ಕಬ್ಬು ಬೆಳೆಗಾರರ ಸಮಾವೇಶಕ್ಕೆ ಹೊರಟಿದ್ದೇನೆ. ಹೌದೇ? ನಮ್ಮ ಬರುವುದು ತಡವಾದರೂ ಬಸವಂತನನ್ನು ಕಳಿಸಿಕೊಡುತ್ತೇನೆ. ಅಂದ್ರೆ ಇವತ್ತು ನೀವು ರೈತರ ಸಮಾವೇಶಕ್ಕೆ ಹೋಗ್ತಾ ಇದ್ದೀರಾ? ಹಾಗಾದ್ರೆ ಅಧ್ಯಕ್ಷರ ಭಾಷಣ ನಿಮ್ಮದೇ ಆಗಿರುತ್ತೆ ಏನ್ರಿ? ನೀವು ಮಾಡೋ ಭಾಷಣ ಹೇಗಿರ್ಬೇಕು ಅಂದ್ರೆ, ರೈತರನ್ನೆಲ್ಲ ಒಗ್ಗೂಡಿಸಿ ರೈತರ ಕಷ್ಟ ಸುಖವನ್ನೆಲ್ಲ ಕೇಳಿಕೊಂಡು ಅವರ ಬಗ್ಗೆ ನೀವು ಮಾಡುವ ಒಂದೊಂದು ನುಡಿಯು ಈ ಸರ್ಕಾರವನ್ನ ತಟ್ಟಿ ಎಪ್ಪಿಸೋ ಹಾಗಿರ್ಬೇಕು. ರೈತ ಕಷ್ಟ ಅಂತ ಹೇಳಿದ್ರೆ ತಾವಾಗಿ ಬಂದು ಸಹಾಯ ಮಾಡುವಂತಿರ್ಬೇಕು. ಹಾಗಿರ್ಬೇಕು ನೀವು ಮಾಡುವ ಭಾಷಣ. ಯಾಕ್ರಿ? ಇದೆಂತ ಅರ್ಥಗರ್ಭಿತ ಮಾತು ಲಕ್ಷ್ಮಣಿ ಎಂದು. ಪ್ರತಿಯೊಂದು ಅರ್ಥಗರ್ಭಿತ ಮಾತನ್ನು ಕೇಳಿದರೆ ನಿನ್ನನ್ನು ಒಂದು ಕ್ಷಣ ಬಿಟ್ಟು ಹೋಗಕ್ಕೆ ಮನಸ್ಸಾಗ್ತಾ ಇಲ್ಲ. ನಿನ್ನಂತ ಕೆಟ್ಟ ಸತಿಯನ್ನು ಪಡೆದ ನಾನೇ ಪುಣ್ಯವಂತ ಕಾಣತ್ತೆ. ಹಾ ಲಕ್ಷ್ಮಿ, ನನ್ನನ್ನು ನಗನಗತ ಕಳಿಸ್ಕೊಡೆ. ಹೌದೇನ್ರಿ? ಸೂರ್ಯನ ಸ್ನೇಹಕ್ಕೆ ಕಿರಣಗಳೇ ಸಾಕ್ಷಿ, ಚಂದ್ರನ ಸ್ನೇಹಕ್ಕೆ ಸಾಗರವೇ ಸಾಕ್ಷಿ, ಈ ನಿನ್ನ ಪ್ರೀತಿಗೆ ಈ ನನ್ನ ಹೃದಯವೇ ಸಾಕ್ಷಿ. ಬನ್ನಿ ಹಾಗಾದ್ರೆ ಈ ಲಕ್ಷ್ಮಿಯ ಜೊತೆಗೆ ಹೆಚ್ಚು
ತುಂಬಿಸಿಕೊಂಡು ಈಗ ಬಂದೇನ ತಮ್ಮ? ಹೌದಣ್ಣ, ನಿಮ್ಮ ಆಶೀರ್ವಾದ ಬಲದಿಂದ ರಾಷ್ಟ್ರ ಮಟ್ಟದಲ್ಲಿ 80 ಕೆಜಿ ಕುಸ್ತಿಯಲ್ಲಿ ನನಗೆ ಪ್ರಥಮ ಬಹುಮಾನದ ಕಡೆ ಆಯ್ತಣ್ಣ. ಸಂತೋಷ ಸಹೋದರ, ಸಂತೋಷ. ನಿನ್ನಂತ ತಮ್ಮನನ್ನು ಪಡೆದಿದ್ದುದರಲ್ಲಿ ಈ ಜಮೀನ್ದಾರ ಮನೆತನ ಜನ ಮೆಚ್ಚುಗೆ ಪಡೆಯುತ್ತಿದೆ. ಧರ್ಮದ ಹಾದಿಯಲ್ಲಿ ನೋಡಲು ನಮಗೆ ಆ ದೇವರ ಶ್ರೀರಕ್ಷೆ ಹೀಗೆ ಇರಲಿ. ಲಕ್ಷ್ಮಿ, ಹೇ ಲಕ್ಷ್ಮಿ, ಏನು? ನನ್ನ ತಮ್ಮನಿಗೆ ಆರತಿ ಮಾಡಿ. ಆಯ್ತು ರೀ, ಹೀಗೆ ಮಾಡಿ. ಭದ್ರಾ, ವೀರ ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಲಕ್ಷ್ಮಣನಂತಹ ಕೀರ್ತಿ ನಿನ್ನದಾಗ್ಲಪ್ಪ. ಈ ನತ್ತಿಗೆ ಆಸೆ ಏನ್ರಿ? ನಮ್ಮ ಭದ್ರನಲ್ಲೂ ನಿಮ್ಮಲ್ಲಿರುವ ಭಕ್ತಿ, ಪ್ರಧಾನ ಶಕ್ತಿ ಅವೆಲ್ಲ ನಿಮ್ಗೆ ಅಲ್ವೇನ್ರಿ? ನಿಮ್ಮಿಬ್ಬರ ಧರ್ಮ ಶಕ್ತಿಗೆ ತ್ಯಾಗದ ಶ್ರೀರಕ್ಷೆ ಸದಾ ನನ್ನ ಮೇಲೆ ಇರು ತನಕ ಯಾವ ಕೊರತೆ ಇಲ್ಲಣ್ಣ ನನಗೆ. ನೀವು ತುತ್ತು ಮಾಡಿ ತಿನಿಸಿ ಉಣಿಸಿ ಬೆಳೆಸಿ ಈ ನನ್ನ ಕೈ ತುತ್ತಿನ ಧರ್ಮ ಶಕ್ತಿಗೆ ಯಾವ ಕೊರತೆ ನನ್ನ ಮಗ ಯಾರ ಕಟ್ಟೆ ಅಂದರೆ ಆ ದೇವರ ಕಟ್ಟೆಯಲ್ಲಿ ಬಿಡ್ತೀರಣ್ಣ. ಸಂತೋಷ ಸಹೋದರ, ಸಂತೋಷ. ತಂಗಿಯನ್ನು ಕರೆದುಕೊಂಡು ಬಾ ತಮ್ಮ, ನೀವು ಹೋಗಿ. ಆಯ್ತು ಸರಿ ಅಣ್ಣ. ನಮಸ್ಕಾರ ಜಮೀನ್ದಾರ. ರೈತರ ಸಭಾಕ್ಕೆ ಹೋಗಲು ಗಾಡಿ ತಯಾರಾಗಿದೆ, ಹೋಗೋಣ ಬನ್ನಿ. ಎಲ್ಲ ಕಾಗದ ಪತ್ರ ತೆಗೆದುಕೊಂಡು ಏನು ಬಸವ? ನೀವು ಹೇಳಿದ ಎಲ್ಲ ಕಾಗದ ಪತ್ರ ಈಗಾಗಲೇ ತೆಗೆದುಕೊಂಡಿದ್ದೀರಿ, ಬನ್ನಿ ಹೋಗೋಣ. ಲಕ್ಷ್ಮಿ, ಏನ್ರಿ? ಇವತ್ತು ಯಾಕೋ ನಿನ್ನ ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಲಕ್ಷ್ಮಿ. ಹೌದ್ ನೋಡ್ರಿ, ನನಗೂ ಯಾಕೋ ನಿಮ್ಮನ್ನ ಕಳ್ಸೋಕೆ ಮನಸ್ಸೇ ಆಗ್ತಾ ಇಲ್ಲ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ. ಏನ್ ಮಾಡೋಣ ಅಂತೀರಾ? ಅದಕ್ಕಾಗಿ ಒಂದು ಗೀತೆ ಹಾಡೋಣ ಅಂತೀರಾ? ಗಗನ
ತಮ್ಮ ಬರೋ ತನಕ ಮನೆ ಕಡೆ ಜೋಪಾನ. ಬರ್ತೇನೆ. ಹುಷಾರು, ಬೇಗ ಬಂದ್ಬಿಡಿ. ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ ಏನ್ರಿ? ಹುಷಾರು ಬನ್ರಿ, ಬೇಗ ಬನ್ನಿ, ಬೇಗ ಬನ್ರಿ. ಇವಳಲ್ಲಿ ಅತ್ಯಂತ ಸೌಂದರ್ಯ ಸೊಬಗು ತುಂಬಿಕೊಂಡು ಅಪ್ರತಿಮ ಸುಂದರಿ, ಅಗಾಧ ಸೌಂದರ್ಯ. ಏನಿವಳ ಮೈಮಾಟ, ಮೋಹಕದ ಕುಡಿ ನೋಟ, ಕೆಸರಿನಲ್ಲಿ ಕಮಲದಂತೆ, ಮುಳ್ಳುಗಳಲ್ಲಿ ಗುಲಾಬಿಯಂತೆ, ಆ ಬೇಲೂರಿನ ಶಿಲಾಪಾಲಕ್ಕೆ ಜೀವಂತ ಕಡೆ ಇವಳ ಮೈ ತುಂಬಿಕೊಂಡಿದೆ. ಅಪ್ರತಿಮ ಸುಂದರಿ, ಅಗಾಧ ಸೌಂದರ್ಯವತಿ, ನನ್ನ ಮನದಲ್ಲಿ ಹುದುಗಿ ಕೂತಿರುವ ಸೂಕ್ತ ಕಾಮವನ್ನು ಬಡಿದಬ್ಬಿಸುತ್ತಿದೆ. ಇವಳನ್ನು ಅಭಿಮುದ್ದಿಸಂದು ಏನೇ ಆಗಲಿ ಇದು ಒಳ್ಳೆಯ ಸಮಯ. ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು. ಲಕ್ಷ್ಮಿ, ಯಾರವರು? ನಾಳೆ ಅನೇಕ ಫ್ಯಾಕ್ಟರಿಗಳ ಒಡೆಯ ಮಹಾ ಉದ್ಯಮಿ ಚಕ್ರವರ್ತಿ ಚಂದ್ರಕಾಂತ. ಇರಬಹುದು. ಇಲ್ಲಿಗೆ ಬಂದ ಕಾರಣ? ಬಂದ ಕಾರಣ ಲಕ್ಷ್ಮೀ ಪುತ್ರನಾದ ಒಬ್ಬರಿಗ ಪುರುಷ ಒಂದು ಸ್ತ್ರೀ ರತ್ನದ ಕಡೆ ಧಾವಿಸಿ ಬಂದರೇನೆಂದರೆ ನೀನು ಬಂದ ಕಾರಣ ಕೇಳುವ ಮಾತು ನನಗೆ ಆಶ್ಚರ್ಯವೆನಿಸುತ್ತಿದೆ. ಏಕೆ ನಗು, ಏಕೆ ಪರಿಹಾಸ್ಯ? ನೀವು ಆಡುವ ಮಾತು ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಅನರ್ಥಗಳ ಮಧ್ಯದಲ್ಲಿ ನೀ ವ್ಯರ್ಥ ಸಮಯ ಕಳೆಬೇಡ ಲಕ್ಷ್ಮಿ, ವ್ಯರ್ಥ ಸಮಯ ಕಳೆಬೇಡ. ಒಡೆದ ಮುತ್ತು ಕಳೆದ ಹೊತ್ತು ಮತ್ತೆ ಬರಲಾರದು ಲಕ್ಷ್ಮಿ. ಬೇಗ ನನ್ನ ಮಾತಿಗೆ ಗಮನ ಕೊಡು. ಅಂದ್ರೆ ಚಂದ್ರಂಗೆಚ್ಚಿಕೊಂಡ ಹಾಗೆ ಈ ಚಂದ್ರಕಾಂತನ ವಿನಂತಿಗೆ ಸಮ್ಮತಿ ನೀಡಿ ನೀನು ಪ್ರೀತಿ ರಾಗ ಹಾಡಿದರೆ ನಿನ್ನಡೆಗೆ ಬಂಗಾರದ ಹೂಗಳನ್ನು ಸುರಿವಿ ನಿನ್ನ ಕುಸುಮ ಕೋಮಲಗಳಾದ ಕೈ ಹಿಡಿದು ಸಂಭ್ರಮದಿಂದ ಬರಮಾಡಿಕೊಳ್ಳುವೆ ನನ್ನಡೆಗೆ. ಚಂದ್ರಕಾಂತ, ಮುಚ್ಚ ಬಾಯ್ನ. ಈ ಚಂದ್ರನ ಚೆಲುವೆಗೆ ಮರ ಸೋತು ನೀನೇನಾದ್ರೂ ಕೋತಿಯಂತೆ ಕುಣಿದಾಡ್ತಾ ಮುಟ್ಟೋಕೆ ಬಂದ್ರೆ ಕುಡಿಯುವ ನಿನ್ನ ಕಾಲನೆ ಕತ್ತರಿಸಿ ಹಾಕ್ಬಿಟ್ಟೇನೋ. ಯಾಚರ ಎಚ್ಚರಿಸುವ ಹುಚ್ಚೇನೆ. ಅಚ್ಚ ಕನ್ನಡ ಬರೆದ ನಿನ್ನ ಗಂಡನೊಬ್ಬ ಹುಚ್ಚನೆಂದು ಗೊತ್ತಿದ್ದರು ನನ್ನ ಕಾಲನ್ನೇ ಕಡಿತೇನೆಂದು ಸಕ್ಕಿನಿಂದ ಮಾತಾಡಿದ್ದೇನೆ. ನಾನ್ಯಾರು ಗೊತ್ತೇ? ಗೊತ್ತು ಕಣೋ, ಚೆನ್ನಾಗ್ ಗೊತ್ತು. ಬೇರೆಯವರು ಮಾಡದ ಮೇಲೆ ಮೋಹ ಬಯಸುವ ನೀನು ಕಾಮದ ಕಣ್ಣು ಹಾಕು, ಕತ್ತೇನಿನಂತ ನನಗೆ ಲಕ್ಷ್ಮಿ, ಹಾವಿನ ಹೆಡೆಯನ್ನೇ ಬಡದು ನಿಲ್ಲಿಸಬಲ್ಲ ಈ ಚಕ್ರವರ್ತಿಗೆ ಕತ್ತೆ ಎಂದು ಉಚ್ಚರಿಸುವೆಯೋ? ಬೇರೆ
ಸೇರುವುದು ಜೋಕೆ. ಏಯ್, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೋ. ನಾನು ಯಾರು ಗೊತ್ತೇ? ಗಂಡುಳ್ಳ ಗರತಿ, ನಿಜ ಗರತಿ, ಭಾರತಿ ಎಲ್ಲ ಮಹಾಪುರುಷ ರಂಗನಾಥ, ಜಮೀನ್ದಾರನ ಸತಿ, ಮತ್ತೊಬ್ಬರ ಹೆಂಡತಿ ಪತಿವ್ರತಿ ಅಂತ ಗೊತ್ತಿದ್ದು ಕಟ್ ಹಾಕೋ ನಿನ್ನಂಥವನು ಮುಂದೆ ಆ ವೃತ್ತಿಗೆ ತಲೆ ಬಾಗಿ ನಿಲ್ಲಬೇಕಾದ್ರೆ ನೀನ್ ಯಾವ ಲೆಕ್ಕನು ನನಗೆ? ಇನ್ನೊಂದು ಮಾತಾಡಿ ಮೈ ಮುಟ್ಟಲು ಬಂದ್ರೆ ಮಾರಣ ಹೋಮ ನಡೆಯುವುದು ನೆನಪಿರಲಿ. ಲಕ್ಷ್ಮೀ, ಸಾವಿರ ಆನೆಗಳ ಶಕ್ತಿವಂತ, ಭುಜ ಬಲತ್ತ ಪರಾಕ್ರಮಿ, ಕೀಚಕನಂತೆ ಶಕ್ತಿ ತುಂಬಿಕೊಂಡಿರುವ ಈ ಚಂದ್ರಕಾಂತನ ಮಾತನ್ನು ತಿರಸ್ಕರಿಸು. ನೀ ನನ್ನ ಮಾತಿಗಳು ನನ್ನ ಮನದರ್ಶಿ ಆದ್ರೆ ನಿನಗೆ ಬೇಡಿದ ಸುವರ್ಣ ಸಾಮ್ರಾಜ್ಯವನ್ನೇ ಕಟ್ಟಿ ನಿನ್ನನ್ನು ವಜ್ರ ಖಚಿತ ಸುವರ್ಣದ ಮಂಚದ ಮೇಲೆ ತೂಗುವೆನು. ಲಕ್ಷ್ಮೀ, ನೀನು ಕೋಪಗೊಂಡು ನಾಗವಲ್ಲಿಯಂತೆ ನನ್ನನ್ನು ಎದುರಿಸಬೇಡ. ನಾನು ಅದಕ್ಕೆ ಹೆದರುವ ಏನಿನೂ ಅಲ್ಲ. ನಿನ್ನ ಸುಂದರ ರೂಪ ರಾಶಿಗೆ ಮನಸೋತು ನನ್ನ ಶೌರ್ಯವನ್ನೆಲ್ಲ ನಿನ್ನ ಪಾದಕ್ಕಿಟ್ಟು ನೀ ನನ್ನವಳಾಗ ಎಂದು ಬೇಡಿಕೊಳ್ಳುವೆ. ಸುವರ್ಣ ರಾಜ್ಯ ನಿನ್ನ ಸುವರ್ಣ ರಾಜ, ಸುವರ್ಣ ಮಂಚ, ನಿನ್ನ ಆಸ್ತಿ ಅಂತಸ್ತಲ್ಲ, ಕೇವಲ ನನ್ನ ಗಂಡ ಬಿಟ್ಟ ಹರಕು ಚಪ್ಪಲಿ ಸಮಾನ. ಲಕ್ಷ್ಮೀ, ಹೊಚ್ಚ ಬಾಯ್. ಹಿಂದೆ ಸೈನ್ಯಗೆ ಮನಸೋತ ಆ ಕೀಚಕ ಪ್ರಾಣವನ್ನೇ ಕಳೆದುಕೊಂಡ. ಆ ಕೀಚಕನಂತೆ ನನ್ನ ಮೇಲೆ ಮೋಹಗೊಂಡು ಮನಸೋತ್ರೆ ಗೊತ್ತಿಕೊಳ್ಳು ನನ್ನ ಗಂಡ ಭೀಮ ಬರ್ತಾನೆ. ಲಕ್ಷ್ಮೀ, ಈ ದೇಶವನ್ನೇ ತಿರುಗಿ ನಿಲ್ಲಿಸ ಈ ಚಕ್ರವರ್ತಿ ಸತ್ಯ ನೀ ಅಳಿಸಿದ ಹೆಣ್ಣೆ. ನಿನ್ನನ್ನು ಎಷ್ಟೇ ವರ್ತಿಸಿದರೂ ಪ್ರಯೋಜನವಿಲ್ಲ. ನಿನಗೆ ಸಾವೇ ಸಾಕ್ಷಿ. ಏನು ನನ್ನ ಗುಂಡು ಹಾರಿಸಿಕೊಳ್ತೀಯ? ಸಾವಿಗೆ ಹೆದರು ಹೇಳಿ ಹೆಣ್ಣಲ್ವೋ ಈ ಲಕ್ಷ್ಮಿ? ನಿಜವಾದ ಗರತಿ ಹೆಣ್ಣು ಪ್ರಾಣಕ್ಕೆ ಹೆದರೋಳೆ ಹೊರತು ಪ್ರಾಣಕ್ಕಲ್ಲ. ನೋಡು, ಮತ್ತೊಬ್ಬ ಗಂಡ ತಿಂದು ಬಿಟ್ಟು ಎಂಜಲ ಕಣೋ. ಅದನ್ನ ಆಸೆ ಪಡೋ ನಿನ್ನ ರಕ್ತ ಜಾರತನದ ರಕ್ತ. ಭಾರತದ ರಕ್ತ ಹೆಣ್ಣೆ ತಾಳು. ಪಾಪಿ, ನಿಲ್ಲು. ಅಮ್ಮ, ಮೋಸ ಮಾಡಿದ್ಯ. ಮೋಸದಿಂದ ಹಲ್ಲು ಮೊಸರು ಕೊಳೆದ ನಿನ್ನಂಥವರಿಗೆ ಹಾವಾಡಿಗನಾಗಿ ಬರ್ತಾನೆ ಕಣೋ ನನ್ನ ಭದ್ರ. ಹುಲಿ ಅಂತ ನನ್ನ ಭದ್ರ. ನಿನ್ನ ರಕ್ತವನ್ನು ನೋಡಿ ಬಿಡಲಾರ ಕಣೋ, ಬಿಡಲಾರ. ಅಮ್ಮ, ಸಂಕಟ, ನೋವು. ಭದ್ರ, ಭದ್ರ. ಇದೇನು ಹೊತ್ತಿಗೆ ನನ್ನ ಮೈ ಕೈಯಲ್ಲಿ ರಕ್ತ? ಹೊತ್ತಿಗೆ ನಿನ್ನನ್ನು ಈ ಸ್ಥಿತಿಗೆ ತಂದವರು ಯಾರು? ಬೇಗ ಈಗಲೇ ಹೋಗಿ ಅಪ್ಪಾಪ್ಯ ಉಂಡವನನ್ನು ಅವನ ಬಿಸಿ ರಕ್ತದಿಂದ ನಿಮ್ಮ ಪವಿತ್ರ ಪಾದ ತೊಳಿತೀನಿ. ಹೊತ್ತಿಗೆ ಪವಿತ್ರ ಪಾದ ತೊಳಿತೀನಿ. ಭದ್ರ, ಭದ್ರ, ನನ್ನ ನನ್ನ ಪ್ರಾಣ ತೆಗೆದ ಪಾಪಿ ಅಜ್ಜ. ಅಮ್ಮ, ಆ
ಮಾತಿಗೆ ಬಲಿಯಾಗಿ ನಿನ್ನ ಪ್ರೀತಿಯ ಭಾಗ್ಯ ಬಂದಿದ್ದಾಳೆ. ನನ್ನನ್ನ ಕೈ ಬಿಟ್ಟು ಹೋಗ್ಬೇಡ ಅಂತೆ, ಕೈ ಬಿಟ್ಟು ಹೋಗ್ಬೇಡ. ಲಕ್ಷ್ಮಿಗೆ ರಕ್ತದ ಮಡುವಿನಲ್ಲಿ ಬಿದ್ದಿರುವಲ್ಲ, ಏನಾಯಿತು ನನ್ನ ಲಕ್ಷ್ಮಿಗೆ? ಅಣ್ಣ, ನಾನು ಬರೋದ್ರಷ್ಟರಲ್ಲಿ ಯಾರ ಗುಂಡಿಗೆ ಬಲಿಯಾಗಿ ನನಗೇನು ಹೇಳಿದೆ? ಬಹುದೂರ ಹೊರಟೋದಣ್ಣ, ಬಹುದೂರ ಹೊರಟೋದು. ನಾನು ಏನು ಸಹಿಸಿಕೊಳ್ಳಲಣ್ಣ, ನಾನು ಹೇಗೆ ಸಹಿಸಿಕೊಳ್ಳಲಿ? ಅಂದರೆ ನನ್ನ ಲಕ್ಷ್ಮಿ ಅಗಲಿ ಹೋದಳೆ. ನಮ್ಮನ್ನ ಮತ್ತೆ ಪರದೇಸಿ ಮಾಡಿದ್ರು. ಲಕ್ಷ್ಮಿ ವೇದಿಕೆಯಲ್ಲಿ ರೈತರಿಗಾಗಿ ಅಬ್ಬರಿಸಿ ಗದರಿಸಿ ಏನೆಂದ ನಿನ್ನ ನುಡಿ ಮಾತುಗಳನ್ನು ಹೇಗೆ ಬರೆಯಲಿ ಲಕ್ಷ್ಮಿ, ಹೇಗೆ ಬರೆಯಲಿ? ಅರಿತು ಸಂಸಾರ ಮಾಡುವ ನಿನ್ನ ಸತಿಯನ್ನು ಕಳೆದುಕೊಂಡು ನಾನ್ಯಾವ ಸಾಧನೆ ಕೈಯಲ್ಲಿ ಲಕ್ಷ್ಮಿ, ನಾನ್ಯಾವ ಸಾಧನೆ ಕೈಯಲ್ಲಿ? ಮಣ್ಣಿನ ಮಗ ನನ್ನ ಗಂಡ ಜನ ಮೆಚ್ಚಿದ ಜಮೀನ್ದಾರನೆಂದು ಎದೆ ತಟ್ಟಿ ಹೇಳಿದ ನೀನೇ ನನ್ನ ಸತಿ ಸತ್ತು ಹೋದಾಗ ನನಗೆ ಯಾವ ಬಾಳ್ಯ ಚಿಂತೆ ಲಕ್ಷ್ಮಿ, ನನಗೆ ಯಾವ ಬಾಳ್ಯ ಚಿಂತೆ? ಕ್ಷಣದಲ್ಲಿ ಸತ್ತು ಹೋಗುವ ಈ ಜೀವನವನ್ನಾದರೂ ಇಟ್ಟು ಏನು ಮಾಡಲಿ? ನನ್ನ ತಮ್ಮ ತಂಗಿಗೋಸ್ಕರ ನಾನು ಬದುಕಿ ಬಾಳಬೇಕು. ಲಕ್ಷ್ಮಿ, ನೀನು ಹೇಳಿದ್ದನ್ನು ನಾನು ಸಾಧಿಸಲೇಬೇಕು. ಜನ ಮೆಚ್ಚಿದ ಜಮೀನ್ದಾರನೆಂಬ ಕೀರ್ತಿ ಉಳಿಯಬೇಕು. ಭದ್ರಾ, ಆದರೆ ಸೇಡು ಸೇಡು ಅಣ್ಣ, ಅದಕ್ಕೆ ನಾನಿದ್ದೇನೆ. ಈಗ ನನ್ನ ರಕ್ತ ಹೊಡೆದು ಹಾಕಿದ ಎತ್ತಿ ಯಾರೆಂಬುದು ಗೊತ್ತು ಮಾಡಿಕೊಂಡು ಒಟ್ಟಾರು 10 ನಿಮಿಷದಲ್ಲಿ ಅವನ ವಂಶಗಳನ್ನು ಮುರಿದು ಆ ಸೂರ್ಯ ಮಗಳ ಕಲ್ಲನ್ನು ಹರಿದು ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತ ಪಡಿಸದಿದ್ದರೆ ನಾನು ನಿನ್ನ ತಮ್ಮ ಭದ್ರನೇ ಅಲ್ಲ. ಅತ್ತಿಗೆ, ನಾನು ನಿನ್ನ ಮಗನಂತಿರುವ ಈ ನಿನ್ನ ಮೈದನ ಭದ್ರನೇ ಅಲ್ಲ ಎಂದು ತಿಳಿದುಕೊಳ್ಳಿ ಸಮಾಜ. ನಡೆಯಪ್ಪ, ಶವಸಂಸ್ಕಾರ ಮಾಡೋಣ. ಜಮೀನ್ದಾರಿ, ಅದಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಿದ್ದೇನೆ. ನಡೆಯುವ ಬಸವ, ನಿನ್ನ ತಾಯಿಯ ಜಾತ್ರೆ ಮಾಡೋಣ. ಸಮಾಧಾನ ತಂದುಕೊಳ್ಳಿದ್ದೇನೆ, ಸಮಾಧಾನ ತಂದುಕೊಳ್ಳಿ.